ಸ್ನೇಹಿತರೆ ನಮಸ್ಕಾರ. ಪ್ರತಿನಿತ್ಯ ಅಮೆರಿಕ ಭಾರತ ಹಾಗೆ ರಷ್ಯಾದ ನಡುವಿನ ಸಂಬಂಧ ಹಾಳಾಗ್ಲಿ, ಏನಾದ್ರೂ ಒಂದು ಕುತಂತ್ರಿ ಬುದ್ಧಿಯನ್ನ ಪ್ರಯೋಗ ಮಾಡಿ ಇಬ್ಬರ ನಡುವೆ ವೈಮನಸ್ಸು ಬರುವಂತೆ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಲೇ ಇದೆ. ಜೊತೆಗೆ ಭಾರತದ ಮೇಲೆ ಎನ್ನಿಲ್ಲದ ತೆರಿಗೆಯನ್ನ ವಿಧಿಸ್ತಾ ಇದೆ. ಆದ್ರೂ ಕೂಡ ಬಗ್ಗದ ಭಾರತಕ್ಕೆ ಇದೀಗ ನಂಬಲು ಅಸಾಧ್ಯವಾದಂತಹ ಸಿಹಿ ಸುದ್ದಿ ರಷ್ಯಾದಿಂದ ಸಿಕ್ಕಿದೆ. ಹೌದು, ಕಚ್ಚಾ ತೈಲ ರಿಯಾಯಿತಿಯನ್ನ ಸದ್ಯ ರಷ್ಯಾ ಘೋಷಿಸಿದ್ದು ನಿಜಕ್ಕೂ ಕೂಡ ಇದು ನಿಜಾನಾ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಿದೆ. ಹಾಗಾದ್ರೆ ಭಾರತಕ್ಕೆ ಕಚ್ಚಾ ತೈಲದ ಮೇಲೆ ರಿಯಾಯಿತಿ ಎಷ್ಟರ ಪ್ರಮಾಣದಲ್ಲಿ ರಷ್ಯಾ ಘೋಷಿಸಿದೆ? ಇದರಿಂದ ಅಮೆರಿಕಾಗೆ ಮುಟ್ಟು ನೋಡ್ಕೊಳ್ತಕ್ಕಂತ ಪರಿಣಾಮ ಆಗಿದ್ಯಾ? ಇದರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ. ನಾನು ವಿಮಲಾ ನಾಗರಾಜ್. ಸ್ನೇಹಿತರೆ, ಕೆಲ ದಿನಗಳ ಹಿಂದೆಯಷ್ಟೇ ಭಾರತಕ್ಕೆ ಕಚ್ಚಾ ತೈಲ ರಿಯಾಯಿತಿ ಘೋಷಣೆಯನ್ನ ರಷ್ಯಾ ಮಾಡಿತ್ತು. ಈಗ ಅದೇ ರಷ್ಯಾ ತನ್ನ ಉರಲ್ ದರ್ಜೆಯ ಕಚ್ಚಾ ತೈಲದ ದರದಲ್ಲಿ ಪ್ರತಿ ಬ್ಯಾರೆಲ್ಗೆ $3 ಅನ್ನ ಕಡಿಮೆ ಮಾಡಿ ಘೋಷಣೆಯನ್ನ ಮಾಡಿದೆ. ಸೆಪ್ಟೆಂಬರ್ ಅಂತ್ಯ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ಭಾರತಕ್ಕೆ ರಷ್ಯಾದಿಂದ ಏನು ರಫ್ತಾಗಿ ಬರುತ್ತಲ್ಲ ಕಚ್ಚಾ ತೈಲ, ಅದರ ದರದಲ್ಲಿ ಇದೀಗ ರಿಯಾಯಿತಿ ಇರುತ್ತೆ ಅಂತ ರಷ್ಯಾ ಸ್ಪಷ್ಟಪಡಿಸಿದ್ದು, ಈ ಮೂಲಕ ಭಾರತ ಮತ್ತೆ ರಷ್ಯಾ ನಡುವಿನ ಗಟ್ಟಿ ವಾಣಿಜ್ಯ ಸಂಬಂಧ ಕಂಡು ಅಮೆರಿಕ ಅಕ್ಷರಶಃ ನುಂಗಲಾರದ ಪರಿಸ್ಥಿತಿಯಲ್ಲಿ ಕುಂತ್ಕೊಂಡಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಭಾರತ ಮತ್ತೆ ರಷ್ಯಾದ ಕಚ್ಚಾ ತೈಲ ಸಂಬಂಧಕ್ಕೆ ಅಂತ್ಯ ಆಡ್ಬೇಕು ಅಂತ ಅಮೆರಿಕ ಅದೆಷ್ಟು ಪ್ರಯತ್ನ ಮಾಡಿತ್ತೋ ಅದಕ್ಕೆ ಗೊತ್ತು. ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಅಂದ್ರೆ ಅದಕ್ಕೆ ವಿರೋಧವಾಗಿ ಉಭಯ ರಾಷ್ಟ್ರಗಳ ತೈಲ ಸಂಬಂಧ ಏನಿದೆ ಅದು ಮತ್ತಷ್ಟು ಗಟ್ಟಿ ಆಗ್ತಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಕೆಲ ದಿನಗಳ ಹಿಂದಷ್ಟೇ ಈ ದೋಸ್ತಿಗೆ ಸಾಕ್ಷಿಯಾಗಿ ಭಾರತಕ್ಕೆ ಕಚ್ಚಾ ತೈಲವನ್ನ ರಿಯಾಯಿತಿ ದರದಲ್ಲಿ ಘೋಷಣೆ ಮಾಡಿತ್ತು ರಷ್ಯಾ. ಇದೀಗ ಮತ್ತಷ್ಟು ರಿಯಾಯಿತಿಯನ್ನ ರಷ್ಯಾ ಘೋಷಣೆ ಮಾಡಿರ್ತಕ್ಕಂಥದ್ದು. ಹೌದು, ಭಾರತ ಇನ್ನು ಅಮೆರಿಕದ ಸುಂಕದ ಹೊರೆಯನ್ನ ಎದುರಿಸ್ತಿರೋದ್ರಿಂದ ಭಾರತಕ್ಕೆ ರಷ್ಯಾದ ತೈಲ ಬೆಲೆ ಬ್ಯಾರಲ್ಗೆ $3 - $4 ಕಡಿಮೆ ಮಾಡಲಿಕ್ಕೆ ರಷ್ಯಾ ನಿರ್ಧಾರವನ್ನ ಮಾಡಿದ್ದು ಬ್ಲೂಮ್ಬರ್ಗ್ ವರದಿ ಮಾಡಿದೆ. ಈ ಒಂದು ವರದಿಯ ಪ್ರಕಾರ ರಷ್ಯಾದಲ್ಲಿ ಈ ಒಂದು ಕಚ್ಚಾ ತೈಲ ಏನಿದೆಯಲ್ಲ ಅದು ನಮ್ಮ ಭಾರತಕ್ಕೆ ಬರುತ್ತೆ ಅನ್ನುವಂತಹ ಸಂದರ್ಭದಲ್ಲಿ $3 - $4 ರಿಯಾಯಿತಿ ದರವನ್ನ ಘೋಷಣೆ ಮಾಡಿದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಂತ್ಯದ ವೇಳೆಗೆ ಸರಕುಗಳು ಲೋಡ್ ಆಗಿ ಏನ್ ಬರುತ್ತಲ್ಲ ಆಗ ರಷ್ಯಾದ ಉರಲ್ ದರ್ಜೆಯ ಬೆಲೆಯನ್ನ ಕಡಿಮೆ ಮಾಡಿ ಇದೀಗ ರಷ್ಯಾ ಘೋಷಣೆಯನ್ನ ಮಾಡಿರ್ತಕ್ಕಂಥದ್ದು. ಇತ್ತೀಚೆಗೆ ಚೀನಾದ ಟಿಯಾನ್ಜಿನ್ ನಗರದಲ್ಲಿ ನಡೆದಿದ್ದಂತಹ ಶೃಂಗ ಸಭೆಯಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ದ್ವಿಪಕ್ಷೀಯ ಸಭೆಯನ್ನ ನಡೆಸಿದ್ರು. ಇದಾದ ಕೆಲವೇ ದಿನಗಳಲ್ಲಿ 2-3 ದಿನಗಳ ಅಂತರದಲ್ಲಿ ರಷ್ಯಾ ಮತ್ತೆ ಭಾರತಕ್ಕೆ ಕಚ್ಚಾ ತೈಲ ದರದಲ್ಲಿ ರಿಯಾಯಿತಿ ಘೋಷಣೆ ಮಾಡಿರೋದು ಉಭಯ ರಾಷ್ಟ್ರಗಳ ಸಂಬಂಧ ಇನ್ನೂ ಕೂಡ ಗಟ್ಟಿ ಆಗ್ತಿದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಇನ್ನು ರಷ್ಯಾದ ತೈಲವನ್ನ ಖರೀದಿಸಿದ ಉಕ್ರೇನ್ ಯುದ್ಧಕ್ಕೆ ಉತ್ತೇಜನ ನೀಡಿದ ಆರೋಪದ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಸರಕುಗಳ ಮೇಲೆ %50 ಸುಂಕ ಹೇರಿದ್ರು. ಅಮೆರಿಕದ ಈ ಸುಂಕ ಏರಿಕೆಯನ್ನ ವಿರೋಧಿಸಿರುವ ಭಾರತ ತನ್ನ ಕಾರ್ಯತಂತ್ರ ಬದಲಾಯಿಸಿಕೊಂಡಿದ್ದು ರಷ್ಯಾ ಮತ್ತೆ ಚೀನಾದೊಂದಿಗೆ ವಾಣಿಜ್ಯ ಮತ್ತೆ ರಾಜತಾಂತ್ರಿಕ ಸಂಬಂಧವನ್ನ ಗಟ್ಟಿಗೊಳಿಸಿಕೊಂಡಿತ್ತು. ಹೆಚ್ಚುವರಿ ಸುಂಕಗಳನ್ನ ಹೇರುವ ಭಾರತವನ್ನ ಮಣಿಸಬಹುದು ಅಂತ ಅನ್ಕೊಂಡಿದ್ದಂತಹ ಅಮೆರಿಕಾಗೆ ಇದೀಗ ಹಿನ್ನಡೆ ಆಗಿದೆ ಅಂತ ಹೇಳಬಹುದು. ತಮ್ಮ ಸುಂಕ ಹೇರಿಕೆ ಇದೀಗ ಅವ್ರಿಗೆ ಶಾಪ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತಂದ್ರೆ SCO ಶೃಂಗಸಭೆಯಲ್ಲಿ ಭಾರತ, ರಷ್ಯಾ ಮತ್ತೆ ಚೀನಾ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದು ಅಮೆರಿಕದ ಅಧ್ಯಕ್ಷನಿಗೆ ಅರಗಿಸಿಕೊಳ್ಳಕ್ಕೆ ಈಗಲೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಿರುವಾಗಲೇ ರಷ್ಯಾದ ಕಚ್ಚಾ ತೈಲ ಖರೀದಿಗೆ ಸಂಬಂಧಿಸಿದಂತೆ ಅಮೆರಿಕದ ಯಾವುದೇ ಒತ್ತಡಕ್ಕೆ ಮಣಿಯದ ಭಾರತದ ಮೇಲೆ ಒತ್ತಡ ಹೇರಬೇಕು ಅನ್ಕೊಂಡಿದ್ದಂತಹ ಅಮೆರಿಕಾಗೆ ಬುದ್ಧಿ ಕಲಿಸಿದ್ದು ಇದೀಗ ಅಮೆರಿಕಾಗೆ ಸೆಡ್ಡು ಹೊಡಿಲಿಕ್ಕೆ ರಷ್ಯಾ ಕೂಡ ಸಿದ್ಧತೆಯನ್ನ ನಡೆಸಿಕೊಂಡಿದ್ದು ಭಾರತಕ್ಕೆ ಕಚ್ಚಾ ತೈಲ ರಿಯಾಯಿತಿಯನ್ನ ಕೊಡ್ಲಿಕ್ಕೆ ಸಿದ್ಧತೆಯನ್ನ ನಡೆಸಿಕೊಂಡಿದೆ. ಸೆಪ್ಟೆಂಬರ್ ಅಕ್ಟೋಬರ್ ನಡುವೆ ಈ ಒಂದು ಕಚ್ಚಾ ತೈಲದ ಮೇಲಿನ ರಿಯಾಯಿತಿ ನಿಗದಿ ಆಗುತ್ತೆ. ಇತ್ತೀಚೆಗೆ ಭಾರತ ರಷ್ಯಾ ಕಚ್ಚಾ ತೈಲ ಸಂಬಂಧವನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟೀಕಿಸಿದ್ದ ಕೂಡ ಪೀಟರ್ ನವಾರೋ ಇದಾರಲ್ಲ, ಅಮೆರಿಕದ ಅಧ್ಯಕ್ಷನ ವ್ಯಾಪಾರ ಸಲಹೆಗಾರ, ಅಯ್ಯಪ್ಪ ಹೇಳಿದ್ದ ಭಾರತ ಉನ್ನತ ವರ್ಗಕ್ಕೆ ಲಾಭ ಮಾಡಿಕೊಳ್ಳಲು ಭಾರತದ ಜನರ ದುಡ್ಡಿನಲ್ಲಿ ರಷ್ಯಾದೊಂದಿಗೆ ವರ್ತಿಸ್ತಿದೆ ಅಂತ. ಈ ಪೀಟರ್ ನವಾರೋ ಅವರ ಬ್ರಾಹ್ಮಣ ಲಾಭಕೋರತನ ಹೇಳಿಕೆ ಭಾರತದಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಸೊ ಈ ಆಕ್ರೋಶದ ನಡುವೆಯೇ ಇದೀಗ ಮತ್ತೆ ಭಾರತಕ್ಕೆ ರಷ್ಯಾ ಉರಲ್ ದರ್ಜೆಯ ಕಚ್ಚಾ ತೈಲದ ಮೇಲೆ ಬ್ಯಾರೆಲ್ಗೆ $3 - $4
ಅಮೆರಿಕನ್ ಡಾಲರ್ ರಿಯಾಯಿತಿ ಮಾಡಿರೋದು ಖಂಡಿತವಾಗಿ ಕೂಡ ಉಭಯ ರಾಷ್ಟ್ರಗಳ ನಡುವೆ ಸಂಬಂಧ ಗಟ್ಟಿ ಆಗ್ತಿರೋದಕ್ಕೆ ಸಾಕ್ಷಿ ಅಂತ ಹೇಳಬಹುದು. ಯಾಕಂತಂದ್ರೆ ಅಮೆರಿಕ ಏನೇನೋ ಟ್ರೈ ಮಾಡಿತ್ತು ಭಾರತವನ್ನ ಬಗ್ಗಿಸ್ಬೇಕು ಅಂತ ಹೇಳ್ಬಿಟ್ಟು, ಬಟ್ ಭಾರತ ಬಗ್ಲಿಲ್ಲ. ಅದರ ವಿರುದ್ಧವಾಗಿ ನಿಂತ್ಕೊಳ್ತಾ ಇದೆ. ಅದರ ವಿರುದ್ಧವಾಗಿ ನಿಂತ್ಕೊಂಡು ಮತ್ತಷ್ಟು ಬೆಳಿಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ನಡೆಸ್ಕೊಳ್ತಿದೆ ಅಂತ ಹೇಳಬಹುದು. ಇದರ ಬಗ್ಗೆ ನೀವೇನ್ ಹೇಳ್ತೀರಾ? ರಷ್ಯಾ ಮತ್ತೆ ಭಾರತದ ಸಂಬಂಧದ ನಡುವೆ ನೀವೇನ್ ಹೇಳ್ತೀರಾ? ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.